ಜಾಗದಲ್ಲಿ ಸ್ಮಶಾನ ಧ್ವಂಸ ಮಾಡಿದ ಕಿಡಿಗೇಡಿಗಳು. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನಲ್ಲಿ ಈ ಘಟನೆ ನಡೆದಿದೆ. ಸರ್ಕಾರಿ ಜಾಗದಲ್ಲಿ ಸ್ಮಶಾನವನ್ನ ಧ್ವಂಸ ಮಾಡಿದ್ದಾರೆ ಕಿಡಿಗೇಡಿಗಳು. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನಲ್ಲಿ ಸ್ಮಶಾನವನ್ನ ಧ್ವಂಸ ಮಾಡಿದ್ದಾರೆ ಕಿಡಿಗೇಡಿಗಳು. 5 ಎಕರೆ 38 ಗುಂಟೆ ಸರ್ಕಾರಿ ಜಾಗದಲ್ಲಿದ್ದ ಸ್ಮಶಾನ ಇದು. ಜೆಸಿಬಿಯನ್ನ ಬಳಸಿ ಕುಂಟೆ ಕಟ್ಟೆ ಮತ್ತು ಸ್ಮಶಾನ ಧ್ವಂಸ ಮಾಡಿ ದರ್ಪವನ್ನ ಮೆರೆದಿರುವಂತದ್ದು. ಪೊಲೀಸರಿಗೆ ದೂರು ಕೊಟ್ಟರೂ ಕೂಡ ಇನ್ನೂ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ. ಇನ್ನೂ ಕೂಡ ಘಟನಾ ಸ್ಥಳಕ್ಕೆ ಬಂದೇ ಇಲ್ಲ ಅಲ್ಲಿನ ಪೊಲೀಸರು. ಮಹಾ ನಿರ್ಲಕ್ಷ್ಯವನ್ನ ತೋರ್ತಾ ಇರುವಂತದ್ದು. ಜೆಸಿಬಿ ಬಳಸಿ ಊರಿನ ಹಿರಿಯರು ಕಟ್ಟಿಸಿದ ಸ್ಮಶಾನವನ್ನ ಧ್ವಂಸ ಮಾಡಿದ್ದಾರೆ ಕಿಡಿಗೇಡಿಗಳು. ಒಟ್ಟಾರೆ 5 ಎಕರೆ 38 ಗುಂಟೆ ಸರ್ಕಾರಿ ಜಾಗದಲ್ಲಿರುವಂತಹ ಸ್ಮಶಾನ ಅದು. ಆ ಸ್ಮಶಾನವನ್ನ ಜೆಸಿಬಿಯನ್ನ ಬಳಸಿ ಕುಂಟೆ ಕಟ್ಟಿ ಮತ್ತು ಸ್ಮಶಾನವನ್ನ ಧ್ವಂಸ ಮಾಡಿ ದರ್ಪವನ್ನ ಮೆರೆದಿದ್ದಾರೆ. ಇನ್ನು ಅಲ್ಲಿರ್ತಕ್ಕಂಥ ಆ ಭಾಗದ ಪೊಲೀಸರೇನಿದ್ದಾರೆ, ದೂರನ್ನ ಕೊಟ್ಟರೂ ಕೂಡ ಇನ್ನೂ ಅಲ್ಲಿ ಯಾವುದೇ ಒಂದು ಕ್ರಮವನ್ನ ಕೈಗೊಂಡಿಲ್ಲ. ಇನ್ನೂ ಕೂಡ ಘಟನಾ ಸ್ಥಳಕ್ಕೆ ಬಂದು ಏನಾಗಿದೆ, ಯಾಕೆ ಈ ರೀತಿಯಾದ ಒಂದು ದುಷ್ಕೃತ್ಯ ನಡೆದಿದೆ ಅನ್ನುವಂತಹ ಯಾವುದೇ ಮಾಹಿತಿಯನ್ನ ಪಡೆದುಕೊಂಡಿಲ್ಲ ಅಲ್ಲಿರುವಂತಹ ಪೊಲೀಸರು. ಯಾಕೆ ಈ ನಿರ್ಲಕ್ಷ್ಯ ಅಂತ. 5 ಎಕರೆ 38 ಗುಂಟೆಯಿಂದ ಸರ್ಕಾರಿ ಜಾಗದಲ್ಲಿರುವಂತಹ ಸ್ಮಶಾನ ಅದು. ಅಲ್ಲಿರುವಂತಹ ಸ್ಮಶಾನವನ್ನ ಧ್ವಂಸ ಮಾಡಿದ್ದಾರೆ ಕಿಡಿಗೇಡಿಗಳು. ಸ್ಮಶಾನವನ್ನು ಬಿಡೋದಿಲ್ವಾ ಹಾಗಾದ್ರೆ? ಅಲ್ಲಿರುವಂತಹ ಪೊಲೀಸ್ ಅಧಿಕಾರಿಗಳು ದೂರನ್ನ ಕೊಟ್ಟರು ಕೂಡ ಇಷ್ಟು ನಿರ್ಲಕ್ಷ್ಯವನ್ನ ತೋರಿಸ್ತಿರೋದು ಯಾವ ಕಾರಣಕ್ಕೆ? ಇನ್ನೂ ಕೂಡ ಘಟನಾ ಸ್ಥಳಕ್ಕೆ ಬಂದಿಲ್ಲ ಅಲ್ಲಿರುವಂತಹ ಭಾಗದ ಪೊಲೀಸರು. ಯಾರು ಕೂಡ ಆ ಸ್ಥಳವನ್ನ ವಿಸಿಟ್ ಮಾಡಿಲ್ಲ. ಅಲ್ಲಿ ಏನಾಗಿದೆ, ಯಾಕೆ ಈ ದುಷ್ಕೃತ್ಯ ನಡೆದಿದೆ ಅನ್ನುವಂತಹ ಯಾವುದೇ ಮಾಹಿತಿಯನ್ನ ಪಡೆದುಕೊಂಡಿಲ್ಲ. ಜೆಸಿಬಿಯನ್ನ ಬಳಸಿ ಊರಿನ ಹಿರಿಯರು ಕಟ್ಟಿಸಿದ ಆ ಸ್ಮಶಾನ ಏನಿದೆ ಅದನ್ನ ಧ್ವಂಸ ಮಾಡಿದ್ದಾರೆ. ಸರ್ಕಾರಿ ಜಾಗದಲ್ಲಿರುವಂತಹ ಸ್ಮಶಾನ ಅದು. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನಲ್ಲಿ ಈ ಘಟನೆ ನಡೆದಿರುವಂಥದ್ದು. ನೋಡ್ತಾ ಇರಬಹುದು ನೀವು ಈ ದೃಶ್ಯದಲ್ಲಿ. ನಮ್ಮ ಪ್ರತಿನಿಧಿ ಕೂಡ ಅಲ್ಲಿ ಭೇಟಿ ನೀಡಿದ್ದಾರೆ. ಅಲ್ಲಿಯ ಸಮಸ್ಯೆ ಏನಾಗಿದೆ ಆ ವಿಚಾರದ ಕುರಿತಂತೆ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಇಷ್ಟೆಲ್ಲ ನಡೆದ್ರೂ ಕೂಡ ಇನ್ನೂ ಅಲ್ಲಿ ಪೊಲೀಸರು ಭೇಟಿ ನೀಡದೆ ಯಾವುದೇ ಒಂದು ಕ್ರಮ ಕೈಗೊಳ್ಳದೆ ನಿಂತಿರೋದು ಯಾಕೆ ಅಂತ. ಈ ಬಗ್ಗೆ ಇನ್ನಷ್ಟು ವಿಚಾರವನ್ನ ತಿಳಿಸುತ್ತಿದ್ದಾರೆ ನಮ್ಮ ಪ್ರತಿನಿಧಿ, ಕೋಲಾರ ಪ್ರತಿನಿಧಿ. ಹಗರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತಹ ಗೋಕುಂಟೆ ಹಾಗೂ ಮಜ್ರಾ ಗೋಕುಂಟೆ ಸರ್ವೆ ನಂಬರ್ 108ರಲ್ಲಿ ಸುಮಾರು 5 ಎಕರೆ 38 ಗುಂಟೆ ಬಂಜರು ಭೂಮಿ ಇದೆ. ಈ ಬಂಜರು ಭೂಮಿಯಲ್ಲಿ ಕೆಲವರು ಅಂತಂದ್ರೆ ಏನು ಗೋಕುಂಟೆಗೆ ಸಂಬಂಧಿಸಿದಂತೆ ಆ ಒಂದು ಗ್ರಾಮಕ್ಕೆ ಸಂಬಂಧಿಸಿದಂತೆ ಸುಮಾರು 5 ಎಕರೆ 38 ಗುಂಟೆಯಲ್ಲಿ ಏನು ಗದ್ದೆ ನಿರ್ಮಾಣ ಮಾಡ್ಕೊಂಡಿದ್ರು. ಜೊತೆಗೆ ಈ ಒಂದು ಕುಂಟೆಯಲ್ಲಿ ಬರ್ತಕ್ಕಂಥ ನೀರನ್ನ ಉಪಯೋಗಿಸಿಕೊಂಡು ಗದ್ದೆಗಳನ್ನು ಮಾಡ್ಕೊಂತ ಇದ್ರು. ಸೊ ಜೊತೆಗೆ ಈಗ ಏಕಾಏಕಿಯಾಗಿ ಕೆಲವರು ಬಂದು ಅಂತಂದ್ರೆ ಈ ಒಂದು ಕಟ್ಟೆನ ಧ್ವಂಸ ಮಾಡಿರ್ತಕ್ಕಂಥದ್ದು. ಇದಕ್ಕಿಂತ ಮುಂಚೆ ಕೂಡ ಏನು ಸುಮಾರು 6 ತಿಂಗಳ ಹಿಂದೆ ಪೊಲೀಸ್ ಅಧಿಕಾರಿಗಳು ಕೂಡ ಒಂದು ಕಂಪ್ಲೇಂಟ್ ಮಾಡಿರ್ತಾರೆ. ಆ ಒಂದು ಕಂಪ್ಲೇಂಟ್ ಮಾಡಿದ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಬಂದು ಕೂಡ ಏನು ವಿಚಾರ ಮಾಡ್ತೀನಿ ಅಂತಂತದ್ದು ಕೂಡ ಒಂದು ಹೇಳಿರ್ತಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಸುಮಾರು ಕಂಪ್ಲೇಂಟ್ ಮಾಡಿದ 1 ತಿಂಗಳಿಗೆ ಬಂದು ಸುಮಾರು ಏಕಾಏಕಿಯಾಗಿ ಒಂದು ಕಟ್ಟೆನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿರ್ತಕ್ಕಂಥದ್ದು. ಜೊತೆಗೆ ಈ ಒಂದು ಸ್ಮಶಾನ ಕೂಡ ಏನು ಸ್ಮಶಾನ ಸುಮಾರು ವರ್ಷಗಳಿಂದ ಕೂಡ ಇಲ್ಲಿ ಒಂದು ಸ್ಮಶಾನ ಅಂತ ಕುಂಟೆ ಒಂದು ಪಕ್ಕದಲ್ಲಿ ಸ್ಮಶಾನ ಒಂದು ಜಾಗ ಇತ್ತು. ಆ ಸ್ಮಶಾನ ಜಾಗ ಕೂಡ ಧ್ವಂಸ ಮಾಡಿರ್ತಕ್ಕಂಥದ್ದು. ಜೊತೆಗೆ ಈ ಒಂದು ಕುಂಟೆ ಏನಿದೆ 5 ಎಕರೆ 38 ಗುಂಟೆ ಸಂಪೂರ್ಣವಾಗಿ ಜೆಸಿಬಿಗಳಲ್ಲಿ ಏನೋ ಒಂದು ಒತ್ತುವರಿ ಮಾಡ್ಕೊಂಡಿರ್ತಕ್ಕಂಥದ್ದು. ಸಂಬಂಧಿಸಿದ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ಗೊತ್ತಾಗ್ತಾ ಇಲ್ಲ. ಏನು ಮುಳಬಾಗಿಲು ತಾಲೂಕಿಗೆ ಸಂಬಂಧಿಸಿದಂತೆ ಈ ಒಂದು ವಿಎ ಆಗಿರ್ತಕ್ಕ ಗ್ರಾಮ ಲೆಕ್ಕಾಧಿಕಾರಿಗಳಾಗಿರ್ತಕ್ಕಂಥವ್ರು ಏನ್ ಮಾಡ್ತಾ ಇದ್ದಾರೆ, ಮತ್ತೆ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥವ್ರು ಏನ್ ಮಾಡ್ತಾ ಇದ್ದಾರೆ, ಇದು ನಿಮ್ಮ ಗಮನಕ್ಕೆ ಬಂದಿಲ್ವಾ ಅಂತಕ್ಕಂಥದ್ದು. ಜೊತೆಗೆ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಕೂಡ ಈ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅವರು ಕೂಡ ಏನು ಈ ಒಂದು ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ತಕ್ಕಂಥವ್ರು ಕೂಡ ಇವರು
ಏನೋ ಈ ಒಂದು ವಿಷಯದ ಬಗ್ಗೆ ಅವರು ಪ್ರಸ್ತಾಪನೆ ಮಾಡಿಲ್ಲ ಅಂತಕ್ಕಂಥದ್ದು ಕೂಡ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇಷ್ಟೆಲ್ಲ ನಡೆದ್ರು ಕೂಡ ಇದುವರೆಗೂ ಕೂಡ ಯಾವ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಕೂಡ ಇಲ್ಲಿಗೆ ಬಂದು ಈ ಸಮಸ್ಯೆಗಳನ್ನ ಬಗೆಹರಿಸಿಲ್ಲ. ಇದುವರೆಗೂ ಮುಳಬಾಗಿಲು ತಾಲೂಕಿನಲ್ಲಿ ಬೇಜಾನ್ ಅಂತಂದ್ರೆ ಸುಮಾರು ಸರ್ಕಾರಿ ಜಮೀನುಗಳನ್ನ ಏನೋ ವಶಪಡಿಸ್ಕೊಂತಾ ಇದ್ದಾರೆ. ಅದ್ರ ಬಗ್ಗೆ ಆಗಾಗ ಗಂಭೀರವಾಗಿ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಸರ್ಕಾರಿ ಜಮೀನು ಆಗಿರ್ಬೋದು, ಸರ್ಕಾರಿ ಗುಣತೋಪುಗಳಾಗಿರ್ಬೋದು, ಸರ್ಕಾರಿ ಕುಂಟೆಗಳಾಗಿರ್ಬೋದು, ಸರ್ಕಾರಿ ಕೆರೆಗಳಾಗಿರ್ಬೋದು, ಇವೆಲ್ಲನೂ ಕೂಡ ಆಕ್ರಮಣ ಮಾಡ್ಕೊಂತ ಇರ್ಬೇಕಾದ್ರೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಇದಕ್ಕೆ ಸಂಬಂಧಿಸಿದಂತೆ ತಾಲೂಕು ಅಧಿಕಾರಿಗೆ ಏನ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಅತಿ ದೊಡ್ಡ ಪ್ರಶ್ನೆ ಆಗಿದೆ. ದೃಶ್ಯಗಳಲ್ಲಿ ನೋಡಬಹುದು ಎಷ್ಟು ಮಟ್ಟಿಗೆ ಈ ಒಂದು ಕಟ್ಟೆ ಅಂಗಳ ಏನಿದೆ ಕಂಪ್ಲೀಟ್ ಆಗಿ ನೆಲಸಮ ಮಾಡಿದ್ದಾರೆ, ರಾತ್ರಿ ನೆಲಸಮ ಮಾಡಿದ್ದಾರೆ. ಜೊತೆಗೆ ಸ್ಮಶಾನ ಜಾಗ ಕೂಡ ನೆಲಸಮ ಮಾಡಿದ್ದಾರೆ. ಇದೇನು ಈಗ ಕೆಲವರು ಹೇಳುವ ಪ್ರಕಾರ ಇದು ಸ್ಟಿಲ್ ಡೇಟ್, ಈ ಡೇಟ್ಗೆ ಬಂಜರ ಭೂಮಿ 5 ಎಕರೆ 38 ಗುಂಟೆ ತೋರಿಸ್ತಾ ಇದೆ ಪ್ರೆಸೆಂಟ್ ಪಾಣಿಯಲ್ಲಿ. ಆದ್ರೆ ಕೆಲವರು ಹೇಳುವ ಪ್ರಕಾರ ಈಗಾಗಲೇ 5 ಎಕರೆ 38 ಗುಂಟೆ ಏನಿದೆ ಅದು ಈಗಾಗಲೇ ನಮ್ಗೆ ಜಮೀನು ಖಾತೆ ಆಗಿದೆ ಅಂತಕ್ಕಂಥದ್ದು ಕೆಲವರು ಹೇಳ್ತಾ ಇದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಏನು ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗಿರ್ತಕ್ಕಂಥವ್ರು ಕೂಡ ಇದಕ್ಕೆ ಸ್ಪಷ್ಟನೆ ಕೊಡಬೇಕು. ಇದನ್ನ ಸ್ಪಷ್ಟನೆ ಕೊಟ್ಟು ಇರ್ತಕ್ಕಂಥ ಗ್ರಾಮಸ್ಥರ ಒಂದು ಸಮಸ್ಯೆಗಳನ್ನ ಬಗೆಹರಿಸಬೇಕಂತಕ್ಕಂಥದ್ದು ಕೂಡ ನಿಮ್ಮ ಒಂದು ಕರ್ತವ್ಯ ಜಿಲ್ಲೆ ಮುಳಬಾಗಿಲು ತಾಲೂಕು ದುಗ್ಸನ್. ಎಸ್, ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನಲ್ಲಿ ಈ ಘಟನೆ ನಡೆದಿದೆ. ಸರ್ಕಾರಿ ಜಾಗದಲ್ಲಿರುವಂತಹ ಸ್ಮಶಾನವನ್ನ ಧ್ವಂಸ ಮಾಡಿದ್ದಾರೆ ಕಿಡಿಗೇಡಿಗಳು. ಇದು ಸರ್ಕಾರಕ್ಕೆ ಸೇರಿರುವಂತಹ ಜಾಗ. ಇದು 5 ಎಕರೆ 38 ಗುಂಟೆಯಲ್ಲಿ ಇರುವಂತಹ ಸರ್ಕಾರಿ ಜಾಗ. ಇದು ಸರ್ಕಾರಿ ಜಾಗವನ್ನೇ ಬಿಡದೆ ಈ ರೀತಿ ಒಂದು ಧ್ವಂಸ ಮಾಡ್ತಾರೆ ಅಂತಂದ್ರೆ ಇನ್ನು ಸಾಮಾನ್ಯ ಜನರ ಜಾಗವನ್ನ ಹೇಗೆ, ಅದಕ್ಕೆ ಸೇಫ್ಟಿನೇ ಇಲ್ಲ. ಹಾಗಾದ್ರೆ ಸರ್ಕಾರಿ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ, ಅಲ್ಲಿರುವಂತಹ ತಾಲೂಕು ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ, ಇಷ್ಟೆಲ್ಲ ಕೃತ್ಯಗಳು ನಡೀತಾ ಇದ್ರೂ ಕೂಡ